ಟಿವಿಯಲ್ಲಿ ಬುರ್ಡೆಮಾನ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಬುರ್ಡೆಮಾನ್ ಚಿನ್ನಯ್ಯನನ್ನ ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ಹೇಳಿದ್ವಿ. ಹಾಗೆ ಬೆಳ್ತಂಗಡಿಯಿಂದ ಬುರ್ಡೆಮಾನ್ನ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಗುತ್ತದೆ. ಧರ್ಮಸ್ಥಳ ಬುರ್ಡೆ ಕೇಸ್ಗೆ ಬೆಂಗಳೂರು ಲಿಂಕ್ ಕಾಣಿಸ್ತಾ ಇದೆ. ಬೆಳ್ತಂಗಡಿ ಟು ಬೆಂಗಳೂರಿಗೆ ಬುರ್ಡೆ ಸ್ಟೋರಿ ಶಿಫ್ಟ್ ಆದಂತಹ ವಿಚಾರ ಇದೆ. ಬೆಂಗಳೂರಿನತ್ತ ಬುರ್ಡೆಮಾನ್ ಚಿನ್ನಯ್ಯನನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಭದ್ರತೆಯಿಂದ ಬೆಳ್ತಂಗಡಿಯಿಂದ ಚಿನ್ನಯ್ಯನನ್ನ ಎಸ್ಐಟಿ ಟೀಮ್ ಕರೆದುಕೊಂಡು ಬರ್ತಾ ಇದೆ ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನ ಯಾವ್ಯಾವ ಜಾಗದಲ್ಲಿ ಸ್ಥಳ ಮಹಜರ್ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು, ಬೆಂಗಳೂರಿನಲ್ಲಿ ಸ್ಥಳ ಮಹಜರ್ ಆಗುತ್ತಾ ಅಥವಾ ಬೆಂಗಳೂರಿನ ಮುಖಾಂತರ ಹೊಸೂರಿಗೆ ಏನಾದರೂ ಕರ್ಕೊಂಡು ಹೋಗ್ತಾರಾ ಅಂತ, ಯಾಕಂದರೆ ಈತ ತಮಿಳ್ನಾಡಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದ ಅಂತ. ಸೊ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲ ಕಡೆಗಳಲ್ಲೂ ಕೂಡ ಆತ ತಂಗಿರುವ ಸಾಧ್ಯತೆ ಇದೆ. ಲಾಡ್ಜ್ ಅಂದರೆ ಲಾಡ್ಜು ಅಥವಾ ಯಾರ್ದಾದ್ರೂ ಮನೆ ಅಂದರೆ ಯಾವ ಮನೆ ತೋರಿಸು ಅಂತ ಕೂಡ ಕೇಳಬಹುದು. ಯಾಕೆ ಬೆಂಗಳೂರು ಲಿಂಕ್ ಅಂದರೆ ಇನ್ನೊಂದು ಅಪ್ಡೇಟು, ಇಲ್ಲಿ ಸುಮಾರು ಜನ ಲಾಯರ್ಸು, ಬೆಂಗಳೂರಲ್ಲಿದ್ದಂತಹ ಸುಮಾರು ಜನ ಲಾಯರ್ಸು ಬೆಳ್ತಂಗಡಿಗೆ ಬಂದು ದೂರನ್ನು ಕೊಟ್ಟಿದ್ರು. ಓಜಸ್ವಿ ಗೌಡ ಅಂತೆ, ಸಚಿನ್ ದೇಶಪಾಂಡೆ ಅಂತೆ, ಸುಮಾರು ಜನ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಖಪಾಲ್ ಮತ್ತು ನಾಗೇಶ್. ಸುಖಪಾಲ್, ಮೊದಲನೇದಾಗಿ ಈಗ ಬೆಳ್ತಂಗಡಿಯಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ಅಂತ, ಬೆಂಗಳೂರಿನಲ್ಲಿ ಸ್ಥಳ ಮಹಜರ್ ಮಾಡಿ ನಂತರ ತಮಿಳ್ನಾಡು ಕರ್ಕೊಂಡು ಹೋಗ್ತಾರೆ ಅಥವಾ ಬೆಂಗಳೂರಿನ ಮಾರ್ಗ ಸುಲಭ ಆಗುತ್ತೆ ತಮಿಳ್ನಾಡಿಗೆ ಹೋಗೋದಕ್ಕೆ ಅನ್ನೋ ಕಾರಣಕ್ಕೆ ಹೋಗ್ತಿರೋದಾ? ಏನೇನು ಮಾಹಿತಿ ಇದೆ, ಯಾವ್ಯಾವ ಸಾಕ್ಷ್ಯಗಳು ಹಾಗೂ ಸ್ಥಳ ಮಹಜರನ್ನ ಇಲ್ಲಿ ನಡೆಸಲಾಗುತ್ತೆ ಅಂತ? ಮಮತಾ, ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಇವತ್ತು ಬೆಳಗಿನ ಜಾವ ಹೊರಟಿರುವಂಥದ್ದು ಚಿನ್ನಯ್ಯನನ್ನ ಕರ್ಕೊಂಡು ಎಸ್ಐಟಿ ಅಧಿಕಾರಿಗಳು 2 ವಾಹನಗಳ ಮೂಲಕ ವಿಶೇಷ ಭದ್ರತೆಯ ಮೂಲಕ ತೆರಳಿರುವಂಥದ್ದು. ಆರಂಭದಲ್ಲಿ ತಮಿಳುನಾಡಿಗೆ ನೇರವಾಗಿ ಹೋಗ್ತಾರೆ ಅನ್ನುವಂಥದ್ದಿತ್ತು. ಆದರೆ ಈಗ ಬೆಳ್ತಂಗಡಿಯಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಅಲ್ಲಿ ಬೆಂಗಳೂರಿನಲ್ಲಿ ಕೆಲವೊಂದು ಕಡೆಗಳಲ್ಲಿ ಮಹಜರ್ ನಡೆಸುವಂಥ ಸಾಧ್ಯತೆಗೂ ಇರುವಂಥದ್ದು. ಈ ಆರೋಪಿ ಚಿನ್ನಯ್ಯ ಏನಿದೆ ಆತ ಬೆಂಗಳೂರಿಗೂ ಹೋಗಿರುವಂಥ ಮಾಹಿತಿ ಇದೆ. ಅಲ್ಲಿ ಯಾವುದಾದ್ರೂ ಒಂದು ಲಾಡ್ಜಲ್ಲಿ ವಾಸ್ತವ್ಯ ಹೂಡಿದ್ನ ಅಥವಾ ಯಾರ್ದಾದ್ರೂ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ನ, ಕೆಲವೊಂದು ಕಚೇರಿಗಳಿಗೂ ಆತ ಹೋಗಿರುವಂಥದ್ದು ಮಾಹಿತಿ ಇದೆ. ಹಾಗಾಗಿ ಅಲ್ಲಿಯೂ ಮಹಜರ್ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಮತ್ತೆ ಆರಂಭದಲ್ಲಿ ಆತ ಸಂಪರ್ಕ ಮಾಡಿರುವಂಥದ್ದು ಈ ಒಂದು 2 ಲಾಯರ್ಗಳನ್ನ ಅವರ ಕಚೇರಿಗೂ ಹೋಗುವಂಥ ಸಾಧ್ಯತೆಗಳಿರುವಂಥದ್ದು. ಆತ ಅಲ್ಲಿ ಹೋಗಿ ಏನಾದರೂ ಈ ಒಂದು ಪ್ರಕರಣದ ಸಂಬಂಧಪಟ್ಟಾಗೆ ಆರಂಭದ ದಿನಗಳಲ್ಲಿ ಮಾಡಿರುವಂಥ ಪ್ಲಾನ್ಗಳೇನಿದೆ ಅದು ಏನಾದರೂ ಅಲ್ಲಿಂದಲೇ ಆರಂಭ ಆಗಿರುವಂಥ ಮಾಹಿತಿ ಇದ್ರು ಅಲ್ಲಿ ಒಂದು ಮಹಜರ್ ಮಾಡಬೇಕಾಗುತ್ತೆ. ಹೀಗಾಗಿ ಈಗ ಆ ಪೊಲೀಸರು ನೇರವಾಗಿ ಬೆಂಗಳೂರಿಗೆ ತೆರಳಿದ್ದಾರೆ. ಬೆಂಗಳೂರಿಂದ ಮತ್ತೆ ಮಂಡ್ಯ ಮತ್ತೆ ತಮಿಳುನಾಡಿನಲ್ಲೂ ಮಹಜರ್ ಮಾಡಲಿಕ್ಕೆ ತೆರಳುತ್ತಾರೆ. ಒಂದು 2 ದಿನಗಳ ಕಾಲ ಅಲ್ಲೇ ಇರುವಂಥ ಪ್ಲಾನ್ ಅನ್ನ ಮಾಡಿಕೊಂಡು ಈಗ ಸದ್ಯಕ್ಕೆ ಬೆಳ್ತಂಗಡಿಯಿಂದ ತೆರಳಿರುವಂಥದ್ದು. ಇನ್ನು ಕೆಲವು ಗಂಟೆಗಳ ಕಾಲ ಅವರು ಬೆಂಗಳೂರಿಗೆ ತಲುಪುವಂಥ ಸಾಧ್ಯತೆಗಳಿದೆ. ಎಕ್ಸಾಕ್ಟ್ ಆಗಿ ಎಲ್ಲೆಲ್ಲೆಲ್ಲ ಹೋಗ್ತಾರೆ ಅನ್ನುವಂಥ ಮಾಹಿತಿ ಸದ್ಯದ ಮಟ್ಟಿಗೆ ಇಲ್ಲ. ಆದರೆ ಬೆಂಗಳೂರಿನಲ್ಲೇ ಇವತ್ತು ಮಹಜರ್ಗಳನ್ನ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ಈಗ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸ್ಥಳ ಮಹಜರ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆಯಾ? ಯಾಕಂದರೆ ಒಂದು ಕ್ರೈಮ್ ಅಂತ ಅಂದರೆ, ಒಂದು ಕಾನ್ಸ್ಪಿರಸಿ ಕ್ರೈಮ್, ಷಡ್ಯಂತ್ರದ ಕ್ರೈಮ್ ಅಂದರೂ ಕೂಡ ಅದಕ್ಕೆ ಎಲ್ಲೆಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ರು ಅಂತ ಇಡೀ ಸೀನನ್ನು ರೀಕ್ರಿಯೇಟ್ ಮಾಡಬೇಕಾಗತ್ತೆ, ಯಾವ ಜಾಗದಲ್ಲಿ ಶೆಲ್ಟರ್ ಪಡೆದಿದ್ರು ಅಂತ. ಸೊ ಏನೇನು ಮಾಹಿತಿ ಇದೆ, ಬೆಂಗಳೂರಿನ ಯಾವ್ಯಾವ ಏರಿಯಾದಲ್ಲಿ ಸರ್ಚ್ ನಡಿಬೋದು, ಮಹಜರ್ ನಡಿಬೋದು ಅಂತ? ಮುಂತೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವ ಆರೋಪದಡಿ ಎಸ್ಐಟಿ ಅಧಿಕಾರಿಗಳು ಬುರ್ಡೆ ಚೆನ್ನಯ್ಯನವನ್ನ ಬಂಧಿಸಿ ಈಗ ಸ್ಪಾಟ್ ಮಹಜರ್ ಮಾಡಲಿಕ್ಕೆ ಬೆಂಗಳೂರಿಗೆ ಕರೆ ತರ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಮನೆಯೊಂದರಲ್ಲಿ ಆತನಿಗೆ ಸ್ಪಾಟ್ ಮಹಜರ್ ಮಾಡಲಿಕ್ಕೆ ಕರೆ ತರ್ತಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದ್ದು, ಈ ಬಗ್ಗೆ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು ಒಂದು ಸ್ವಲ್ಪ ಭದ್ರತೆ ಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಕೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಮನೆಯೊಂದರಲ್ಲಿ ಎಸ್ಐಟಿ ಅಧಿಕಾರಿಗಳು ಬುರ್ಡೆ ಚೆನ್ನಯ್ಯ ಅವರನ್ನು ಕರೆದುಕೊಂಡು ಬಂದು ಸ್ಪಾಟ್ ಮಹಜರ್ ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಈಗಿರುವಂಥ ಮಾಹಿತಿ ಪ್ರಕಾರ ಕೇವಲ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಮನೆಯಲ್ಲಿ ಆತನಿಗೆ ಸ್ಪಾಟ್ ಮಹಜರ್ ಮಾಡಲಿಕ್ಕೆ ಮಾಹಿತಿಯನ್ನು ಕೇಳಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಮಮತಾ, ರೈಟ್. ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ. ಸ್ಪಾಟ್ ಮಹಜರ್ ಇಡೀ ಸೀನನ್ನು ರೀಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರಾಸಿಕ್ಯೂಷನಲ್ಲಿ ಎಲ್ಲೂ ಕೂಡ ಕೇಸ್ ಬಿದ್ದು ಹೋಗಬಾರ್ದು. ಆ ನಿಟ್ಟಿನಲ್ಲಿ ಪೊಲೀಸರಿಗೆ ಸ್ಥಳ ಮಹಜರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲೆಲ್ಲಿ ಕರ್ಕೊಂಡು ಬರ್ತಾರೆ, ಲಾಡ್ಜ್ ಅಂದರೆ ಲಾಡ್ಜು ಅಥವಾ ಯಾರಾದರೂ ಶೆಲ್ಟರ್ ಕೊಟ್ಟಿದ್ರೆ ಅವ್ರ ಮನೆ, ವಕೀಲರ ಕಚೇರಿಗೂ ಕೂಡ ಭೇಟಿ ಕೊಡಬಹುದು. ಯಾಕಂದರೆ ಈ ವ್ಯಕ್ತಿ ಜೊತೆಗೆ ಫಸ್ಟು ಬಂದಿದ್ದೆ 2 ವಕೀಲರು, ಪತ್ರನೆಲ್ಲ ಇಟ್ಕೊಂಡು ಬಂದರು.
ಅವ್ರನ್ನ ಕೂಡ ಕೇಳ್ಬೋದು. ಯಾವ ಬೇಸಿಸ್ ಮೇಲೆ ನೀವು ಬಂದ್ರಿ ಅವ್ರ ಜೊತೆಗೆ ಅಂತೆಲ್ಲ ಕೇಳ್ಬೋದು.